ಕಂಪ್ಯಾರಿಸನ್ ಮಾಡಿದವಾಗ ಬಾಡಿಗೆ ಮನೆ ಒಳ್ಳೇದಾ ಸ್ವಂತ ಮನೆ ಒಳ್ಳೇದಾ ಅಂತ ನೋಡಕ್ಕೆ ಹೋದರೆ ಸ್ವಂತ ಮನೆ ಏನಕ್ಕೆ ಆಸೆ ಮಾಡ್ತೀವಿ, ಪ್ರತಿಯೊಬ್ಬರು ಆಸೆ ಪಡೋದೇನಕ್ಕೆ, ನಾವೇ ಓನರ್ ಆಗಿದ್ರೆ ಬೆಟರು, ನಮ್ಮದೇ ಬಿಲ್ಡಿಂಗ್ ಆದರೆ ಬೆಟರು. ರೀಸನ್ಸು ಪಾರ್ಕಿಂಗ್ ಸಿಗ್ಬೋದು, ಜೊತೆಗೆ ಓನರ್ ಕಿರಿಕಿರಿ ಇರಲ್ಲ, ಜೊತೆಗೆ ಮತ್ತೆ ಬದಲಾಯಿಸಬೇಕು ಅನ್ನೋದೊಂದು ಬದಲಾಯಿಸೋ ಅವಶ್ಯಕತೆ ಇರಲ್ಲ. ಸೊ ರೀಸನ್ಸ್ ಆರ್ ವೇರಿಯಸ್ ರೀಸನ್ಸ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನೆಮ್ಮದಿ, ನಮ್ಮ ಮನೆ ಸ್ವಂತ ಮನೆ ಅನ್ನೋದು ನೆಮ್ಮದಿ ಒಂದು ರಾತ್ರಿ ಮಲ್ಕೊಂಡಾಗ. ಎಸ್, ಜೊತೆಗೆ ಮೇಲೆ ಫ್ಲೋರು ಕೆಳಗಡೆ ಫ್ಲೋರು ಬೇಕಾದ್ರೆ ನಿಮ್ಮದೇ ಫುಲ್ ಬಿಲ್ಡಿಂಗ್ ಆಗಿದ್ರೆ ಏನು ಕಿರಿಕಿರಿನೇ ಇರಲ್ಲ, ಜಗಳ ಆಡೋ ಅವಶ್ಯಕತೆ ಇರಲ್ಲ. ಸೊ ಇದೆಲ್ಲ ಒಂದು ರೀಸನ್ಸ್ ಇರುತ್ತೆ. ಬಟ್ ನಾನು ಹೇಳೋದಂದ್ರೆ ಸ್ವಂತ ಮನೆ ನಮ್ಮದೇ ಆಗಿರ್ಬೋದು, ನಂದೇ ಆಗಿರ್ಬೋದು, ಬಟ್ ಎಷ್ಟು ದಿನ ಇರ್ತೀನಿ, ನಾನು ಜೀವನ ಮಾಡೋವರೆಗೂ ನಾನು ಇರ್ತೀನಿ. ಅದಾದಮೇಲೆ ಬೇರೆಯವ್ರಿಗೆ ಬಿಟ್ಟು ಹೋಗ್ತೀನಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ. ಅವರು ಅದೇ ಮನೇಲಿ ಇರ್ತಾರೆ ಅನ್ನೋದು ಡೌಟ್ ಇರುತ್ತೆ. ಸೊ ಬಟ್ ಆ ಸ್ವಂತ ಮನೆಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿರ್ತೀವಿ ಅಂದರೆ, ತುಂಬ ದಿನ ಊಟಗಳು ಬಿಟ್ಟಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಸ್ವಲ್ಪನೇ ದುಡ್ಡನ್ನ ಕೂಡಿ ಇಡ್ತೀವಿ, ಅಲ್ಟಿಮೇಟ್ಲಿ ಒಂದು ಸ್ವಲ್ಪ ಬ್ಯಾಂಕ್ ಸಾಲ ತಗೊಳ್ತೀವಿ, ಎಲ್ಲ ಮಾಡಿ ಸ್ವಂತ ಮನೆ ತಗೊಳ್ತೀವಿ. ಹೌದು, ಪ್ರತಿ ತಿಂಗಳು EMI ಕಟ್ತೀವಿ. ಆ EMIಗೋಸ್ಕರ ಏನೋ ಟೂರ್ ಮಾಡೋದು ಬಿಡ್ತೀವಿ, ಹೊಸ ಬಟ್ಟೆಗಳನ್ನ ತೊಗೊಳೋದು ಬಿಡ್ತೀವಿ, ಜ್ಯುವೆಲರಿ ತೊಗೊಳೋದು ಬಿಡ್ತೀವಿ. ಎಲ್ಲವನ್ನೂ ಬಿಟ್ಟು ತಿಂಗಳಿಗೆ ಒಂದು 30,000 40,000 15 ವರ್ಷನೋ 20 ವರ್ಷನೋ ಅದ್ರ ಸಲುವಾಗಿ ನಾವು ನಮ್ಮ ಜೀವನನ ಸವಿಸ್ತಾ ಇರ್ತೀವಿ. ಸಂಡ್ ಈ ಸ್ವಂತ ಮನೆ ತಗೊಳ್ಳೋ ಅಂಥ ಆತುರದಲ್ಲಿ ಎಕ್ಸ್ಪೆಷಲಿ ನಂತರ ಯಂಗ್ಸ್ಟರ್ಸು, ನಾನು ಈ ವಿಡಿಯೋ ಹೇಳ್ತಾ ಇರೋದು, ವಿಡಿಯೋದಲ್ಲಿ ಅವ್ರಿಗೆ ತುಂಬ ನೀಟಾಗಿ ಅನಲೈಸ್ ಮಾಡಿ ಹೇಳ್ತೀನಿ ನೋಡಿ. ನಂತರ ಯಂಗ್ಸ್ಟರ್ಸ್ಗೆ ಸ್ವಂತ ಮನೆ ಮಾಡಬೇಕಂತ ಬೇಗ ದೊಡ್ಡ ಮನೆ ತೊಗೋಬೇಕಿಲ್ಲ, ಮನೆ ಒಂದು ಫ್ಲ್ಯಾಟ್ ತೊಗೋಬೇಕು. ಎಕ್ಸ್ಪೆಷಲಿ ಬೆಂಗಳೂರಿಲ್ಲ ಜನತೆಗೆ ಒಂದು ಕೆಲಸ ಸಿಕ್ಕಿದ ತಕ್ಷಣ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಳ್ತಾರೆ, EMI, ಇನ್ನೊಂದು ಕಾರ್ ತೊಗೊಳ್ತಾರೆ, ಮದುವೆಗೆ ಮುಂಚೆ ಕಾರ್ ತೊಗೊಳ್ತಾರೆ, ಯಾಕಂದರೆ ಮದುವೆ ಟೈಮಲ್ಲಿ ಕಾರ್ ಬೇಕಾಗತ್ತಂತ. ಮದುವೆ ಆಗಿದ ತಕ್ಷಣ, ಹೆಂಡತಿ ಬಂದಿದ ತಕ್ಷಣ ಈ ಕಡೆ ಅಪ್ಪ ಅಮ್ಮನೂ ಪ್ರೆಷರ್ ಆಗ್ತಾರೆ, ಜೊತೆಗೆ ಹೆಂಡ್ತಿನೂ ಪ್ರೆಷರ್ ಆಗ್ತಾಳೆ, ಮನೆ ತಗೋ, ಬಾಡಿಗೆ ಮನೇಲಿ ಏನಕ್ಕಿರೋದು ಅಂತ. ಇದು ನನ್ನ ಒಂದು ಫ್ರೆಂಡ್ಸ್ಗಾಗಿರೋವಂಥ ಒಂದು ಅನುಭವ, ರಿಯಲಿಸ್ಟಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಏನಾಗಿದೆ ಅಂದರೆ, ಕಾರ್ ಲೋನು ಬೈಕ್ ಲೋನು ಹೆಂಗೋ ತೀರಿದೆ, ಇವಾಗ ಆಲ್ಮೋಸ್ಟ್ ದೇ ಹ್ಯಾವ್ ಕ್ಲೋಸ್ಡ್ ಇಟ್. ಬಟ್ ಇವಾಗ ಹೋಮ್ ಲೋನ್ ಮಾಡಿದ್ದಾರೆ. ಎಷ್ಟು? 1 ಕೋಟಿ ಹೋಮ್ ಲೋನ್ ಮಾಡಿದ್ದಾನೆ. ಸೊ ಸಂಬಳ ಬರ್ತಾ ಇದೆ, ಹೋಮ್ ಲೋನ್ಗೆ ಆಲ್ಮೋಸ್ಟ್ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನೋಡಿ. ಸೊ ನಾನು ಒಂದು ಸಿಂಪಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ, calculatorSite.com. ಈ ವೆಬ್ಸೈಟಲ್ಲಿ ಕಂಪ್ಲೀಟ್ ಎಲ್ಲ ಕ್ಯಾಲ್ಕುಲೇಟರ್ಗಳು ಇದ್ದಾವೆ, A to Z ಕ್ಯಾಲ್ಕುಲೇಟರ್ ಸಿಗುತ್ತೆ. ಅದರಲ್ಲಿ ನಾನು ಹೋಮ್ ಲೋನ್ ಕ್ಯಾಲ್ಕುಲೇಟರ್ ತೊಗೊಂಡಿದ್ದೀನಿ, ಸೊ ಲೋನ್ ಕ್ಯಾಲ್ಕುಲೇಟರ್ ತೊಗೊಂಡಿದ್ದೀನಿ. 1 ಕೋಟಿ ಸಾಲ ಮಾಡಿದ್ದಾನೆ ನನ್ನ ಫ್ರೆಂಡು, 9% ಬಡ್ಡಿ ಇದೆ. ಓಕೆ. ಸೊ 20 ವರ್ಷ ಬಡ್ಡಿ ಸಾಲ ತೀರಿಸ್ಬೇಕು. ಸೊ ಇವತ್ತು ಲೋನ್ ತೊಗೊಂಡಿದ್ರು ಸಹ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 89,000 90,000 EMI ಬರ್ತಾ ಇದೆ. ತಿಂಗಳಿಗೆ 90,000 EMI ಬರ್ತಾ ಇದೆ. ಜೊತೆಗೆ ಎಷ್ಟು ಇಂಟ್ರೆಸ್ಟ್ ಕಟ್ತಾರೆ ನೆಕ್ಸ್ಟ್ 20 ವರ್ಷಕ್ಕೆ ಅಂದರೆ 1 ಕೋಟಿ 15 ಲಕ್ಷ ಇಂಟ್ರೆಸ್ಟೇ ಕಟ್ತಾರೆ. 1 ಕೋಟಿ ಸಾಲಕ್ಕೆ 1 ಕೋಟಿ 15 ಲಕ್ಷ ಇಂಟ್ರೆಸ್ಟ್ ಕಟ್ತಾರೆ. ಸೊ ಓವರ್ ಆಲ್ ಅವರು ಕಟ್ಟೋಷ್ಟರಲ್ಲಿ 2 ಕೋಟಿ 15 ಲಕ್ಷ ಕಟ್ಟಿರ್ತಾರೆ. 240 ತಿಂಗಳು ಕಂತನ್ನು ಕಟ್ಟಬೇಕು. ಸೊ ಡೆಫಿನೆಟ್ಲಿ ಇದು ಲೋನ್ ತೀರೋಷ್ಟರಲ್ಲಿ 2044 ಆಗಿರುತ್ತೆ. 44 ಆಗಿರುತ್ತೆ. ಇವನಿಗೆ 30 ಆಗಿದ್ರೆ 50 ಆಗಿರುತ್ತೆ. ಎಸ್, 50 ವರ್ಷ. ಇವಾಗ 30 ವರ್ಷ ಅಂದರೆ 50 ವರ್ಷಕ್ಕೆ ಹೋಮ್ ಲೋನ್ ಸಾಲ ತೀರಿಸಿರ್ತಾರೆ. ಸೊ ಆ್ಯಂಡ್ ಅಗೇನ್, ಸೊ ಇದ್ರ ಜೊತೆಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಇನ್ಫ್ಲೇಷನ್ ಆಗಿರುತ್ತೆ. 20 ವರ್ಷ ಆದವಾಗ ಮನೆ ವ್ಯಾಲ್ಯೂಯೇಷನ್ ಡ್ರಾಪ್ ಆಗಿರ್ಬೋದು, ಇಲ್ಲ ಅಪ್ರಿಷಿಯೇಟು ಆಗಿರ್ಬೋದು, ವಿ ನೆವರ್ ನೋ. ಬಟ್ ಕನ್ಸಿಡರೇಷನ್ ಮಾಡಿದ್ರೆ 20 ವರ್ಷದಲ್ಲಿ ಮನೆಯೂ ಹಳೇದಾಗಿರುತ್ತೆ. ಸೊ ಈ ಮನೆ ಗೃಹಪ್ರವೇಶಕ್ಕೆ ಎಷ್ಟೋ ಜನ ಕರೆದಿರ್ತೀವಿ, ಬಂದಿರ್ತಾರೆ, ಸ್ವೀಟ್ ತೊಗೊಂಡಿರ್ತಾರೆ, ಸ್ವೀಟ್ ತಿಂದಿರ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳಿರ್ತಾರೆ. ಅದೇ 20 ವರ್ಷ ಆದಮೇಲೆ ಮನೆ ಹಳೇದಾದವಾಗ ಅವ್ರಿಗನ್ಸುತ್ತೆ ಮನೆ ಹಳೇದಾಯ್ತಲ್ಲ ನಮ್ಮ ಫ್ರೆಂಡ್ ಅನ್ಸುತ್ತೆ. ಬಟ್ ಲೆಟ್ಸ್ ಇನ್ನೊಬ್ಬ ವ್ಯಕ್ತಿ ಗೃಹಪ್ರವೇಶಕ್ಕೆ ಬಂದಿರ್ತಾನೆ, ಬಟ್ ಅವ್ನು ಮನೆ ತೊಗೊಂಡಿರಲ್ಲ. ಇನ್ನೊಬ್ಬ ವ್ಯಕ್ತಿ ಬೇರೆ ಥರ ಯೋಚನೆ ಮಾಡಿರ್ತಾನೆ. ಈಗ ಒಂದು ಕೇಸ್ ನೋಡಿದ್ವಿ, ಇನ್ನೊಂದು ಕೇಸ್ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಒನ್ ಕೇಸ್. 1 ಕೋಟಿಯ ಮನೆ, ಸುಮಾರು 90 ಲಕ್ಷ ಸಾಲ, 90 ಲಕ್ಷದ EMI, 20 ವರ್ಷ. ಸೊ ನೀವು ಒಟ್ಟು 20 ವರ್ಷದಲ್ಲಿ ಕಟ್ಟಿರೋದೆಷ್ಟು ಅಂದರೆ 1 ಕೋಟಿ 15 ಲಕ್ಷ. 1 ಕೋಟಿ ಮನೆಗೆ ನೀವು 2 ಕೋಟಿ 15 ಲಕ್ಷ ಕಟ್ತಾ ಇದ್ದೀರಾ. ಮತ್ತು ಪ್ರತಿ ತಿಂಗಳ ಒಂದು ಸ್ಯಾಕ್ರಿಫೈಸ್ ಇದ್ದೇ ಇದೆ. ಜೊತೆಗೆ ಅದ್ರ ಮನೆ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಿರ್ಬೋದು, ಅಪ್ರಿಷಿಯೇಟ್ ಆಗಿರ್ಬೋದು. 1 2 ನಿಮ್ಮ ಸಂಬಳ ಜಾಸ್ತಿ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಳ ಕಡಿಮೆ ಆಗಿರ್ಬೋದು, ಇಲ್ಲ ನಿಮ್ಮ ಕೆಲಸ ಹೋಗಿರ್ಬೋದು. ಅಂದರೆ ವರ್ಸ್ಟ್ ಕೇಸಲ್ಲಿ ಆ ಥರನೂ ಆಗಿರೋ ಸಾಧ್ಯತೆ ಇದೆ. ಎಲ್ಲವನ್ನೂ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಇದು ಒಂದು ಕೇಸು ಸರ್. ಎಸ್, ಇನ್ನೊಂದು ಸರ್, ಇಲ್ಲಿ ಬ್ಯಾಂಕ್ಗಳ ಬಗ್ಗೆನೂ ನಾನು ಹೇಳ್ಬಿಡ್ತೀನಿ. ಸೊ ಬ್ಯಾಂಕ್ಸ್ ಹೆಂಗೆ ವರ್ಕ್ ಆಗುತ್ತಂದ್ರೆ, ನೀವೇನಾದ್ರು 1 ಕೋಟಿ ಸಾಲ ತಗೊಂಡ್ರೆ ಫಸ್ಟ್ 3 to 4 years ನೀವೇನು EMI ಕಟ್ತಾ ಇದ್ದೀರಲ್ಲ, 1 ರೂಪಾಯಿ ಸಹ ನಿಮ್ಮ ಸಾಲ ತೀರಲ್ಲ, ಬರೀ ಇಂಟ್ರೆಸ್ಟ್ ಕಟ್ ಮಾಡ್ಕೋತಾರೆ.
ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಫಸ್ಟ್ 3 to 4 years ಮೋಸ್ಟ್ ಆಫ್ ಯುವರ್ EMI ಗೋಸ್ ಟು ಓನ್ಲಿ ಇಂಟ್ರೆಸ್ಟ್. ಸೊ ಬ್ಯಾಂಕ್ ಅವ್ರು ಎಷ್ಟು ಬ್ರಿಲಿಯಂಟ್ ನೋಡಿ, 3 years ಆದಮೇಲೆ ನೀವು ಸಾಲ ತೀರ್ಸಿದ್ರು ನಿಮ್ಮದು 1 ಕೋಟಿ ಸಾಲ ಹಂಗೆ ಇರುತ್ತೆ. ಸೊ ಬ್ಯಾಂಕ್ ಅವರು ತುಂಬ ಬ್ರಿಲಿಯಂಟ್ ಗೇಮ್ ಪ್ಲಾನ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಲೋನ್ ಅನ್ನೋದು ಒಂಥರ ವಿಷ. ಎಷ್ಟು ಕಡಿಮೆ ಏರಿಸ್ಕೋತೀರೋ ಅಷ್ಟು ಒಳ್ಳೆಯದು, ಎಷ್ಟು ಜಾಸ್ತಿ ಲೋನನ್ನು ತಗೊಳ್ತಿರೋ ಅಷ್ಟು ಹಗ್ಗ ಟೈಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹಗ್ಗ ಟೈಟ್ ಆಗುತ್ತೆ. ಅದು ಡೆಫಿನೆಟ್ಲಿ ಉಸಿರಾಡೋದು ಕಷ್ಟ ಆಗುತ್ತೆ. ತುಂಬ ಜನಕ್ಕೆ ಲೋನ್ ಇಲ್ಲಿವರೆಗೂ ಇರ್ತದೆ, ಉಸಿರಾಡೋಕ್ಕೂ ಕಷ್ಟ ಇರುತ್ತೆ. ಸೊ ಏನಕ್ಕೆ ಲೋನ್ ತೊಗೊಂಡ್ರಿ ಅಂದರೆ, ಯಾರೋ ಪಕ್ಕದ ಮನೆಯವರು ಮನೆ ತೊಗೊಂಡ್ರು, ನಾವು ತೊಗೊಂಡ್ವಿ. ಅಪ್ಪ ಅಮ್ಮ ಮನೆ ತಗೋ ಅಂತ ಹೇಳಿದ್ರು, ನಾನು ತಗೊಂಡೆ. ಹೆಂಡತಿ ತಗೋ ಅಂತ ಹೇಳಿದ್ರು, ನಾನು ತಗೊಂಡೆ. ಬಟ್ ಇಲ್ಲಿ 20 ವರ್ಷದ ಫ್ಯೂಚರ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ಯಾರು? ನಾನು. ಒಂದು ಬಟ್ಟೆ ತಗೊಳ್ಳೋದಕ್ಕೂ ಎಸಿಟೇಟ್ ಮಾಡ್ತೀನಿ. ಮಕ್ಕಳಾದಮೇಲೆ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡೋದಕ್ಕೂ ಕಷ್ಟ ಆಗುತ್ತೆ, ಬಿಕಾಸ್ ಸಾಲ ಇದೆ, ಮನೆ ಸಾಲ. ಎಷ್ಟೋ ಜನ ಮನೆ ಸಾಲ ಮಾಡಿಬಿಟ್ಟು ಪಾಪ ಮಕ್ಕಳು ಎಜುಕೇಷನಲ್ಲಿ ಕಾಂಪ್ರಮೈಸ್ ಆಗಿ ಸಣ್ಣ ಪುಟ್ಟ ಸ್ಕೂಲಿಗೆ ಸೇರಿಸಿ ವಾಟ್ ಎವರ್ ದೇ ಆರ್ ಕಾಂಪ್ರಮೈಸಿಂಗ್ ದೇರ್ ಲೈಫ್ ಸ್ಟೈಲ್ ಇಟ್ ಸೆಲ್ಫ್. ಸೊ ಸರ್ವಜ್ಞನ ಒಂದು ವಚನ ಇದೆ, ತ್ರಿಪದಿ ಇದೆ, ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ, ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸರ್ವಜ್ಞ ಯಾವ ಕಾಲದಲ್ಲಿದ್ದು ಎಲ್ಲ ಅರ್ಥ ಆಗಿದೆ. ಅಂದರೆ ಹಾಲೋಗರ ಅಂದರೆ ಒಳ್ಳೆ ಪಾಯಸ ತಿಂದಂಗಿರುತ್ತೆ ಹಾಲು ನಿಮಗೆ ಲೋನ್ ಸಿಕ್ಕಾಗ. ಅದೇ ಲೋನಿನ EMI ಕಟ್ಟುವಾಗ ಪ್ರತಿ ಸಲ ನೋಟಿಸ್ ಬರುವಾಗ ಇನ್ ಕೇಸ್ ಕಟ್ಟದೇ ಇದ್ದರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸೊ ಎಲ್ಲರೂ ಅದನ್ನು ಅನುಭವಿಸಿರ್ತಾರೆ, ಅಥವಾ ಅದ್ರ ನಾಲೆಜ್ ಅಂತೂ ಎಲ್ರಿಗೂ ಇರುತ್ತೆ. ಎಸ್ ಸರ್, ಡೆಫಿನೆಟ್ಲಿ. ಸೊ ಇನ್ನೊಂದು ದುಡ್ಡಿನ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಇದು ನನ್ನ ಪರ್ಸನಲ್ ಪ್ರಶ್ನೆ. ಈಗ 20 ವರ್ಷಗಳ ಕಾಲ ನಾವು ಒಂದು ಲೋನ್ ಮಾಡಿದ್ದೀವಿ. 20 ವರ್ಷಗಳಲ್ಲಿ ಮೊದಲ 4-5 ವರ್ಷಗಳ ಕಾಲ ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹೀಗಿರುತ್ತೆ? ಇದರಿಂದ ನಮಗೆ ಏನು ನಷ್ಟ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು 7 ಅಥವಾ 8ನೇ ವರ್ಷಕ್ಕೆ ನನ್ನ ಹತ್ರ ದುಡ್ಡು ಬಂತು ಅಂತ ಅಂದ್ಕೊಳ್ಳಿ, ಅಥವಾ 10ನೇ ವರ್ಷಕ್ಕೆ ನನ್ನ ಹತ್ರ ದುಡ್ಡು ಬಂತು, ನಾನು ಅದನ್ನು ಕಟ್ಟಿದೆ ಅಂದ್ಕೊಳ್ಳಿ, ಟೋಟ್ಲಿ ಎಲ್ಲ ತೀರಿಸಿದೆ ಅಂತ ಅಂದ್ಕೊಳ್ಳಿ. ತೀರಿಸಾಗ ನಾನು ಇಂಟ್ರೆಸ್ಟ್ ಮುಂಚೆನೇ ಕಟ್ಟಿರೋದ್ರಿಂದ ನನಗದು ಹೇಗೆ ಅದು ವರ್ಕೌಟ್ ಆಗುತ್ತೆ? ಅದು ಒಳ್ಳೆಯದಾ ಹೇಗೆ? ಸೊ ನೀವೇನಾದ್ರು ಲೋನ್ನ ಫಸ್ಟೇ ಒಂದು ಅರ್ಧಕ್ಕೆ ಅಟ್ಲೀಸ್ಟ್ 10 years ಆದರೂ ಕಟ್ಟಿ ಆದಮೇಲೆ ಅಟ್ಲೀಸ್ಟ್ ನೀವು ತೀರಿಸಿದ್ರೆ ಒಳ್ಳೆಯದು. ಸೊ ಬಿಫೋರ್ 10 years, ಒಂದು 5 years 6 yearsಗೆ ತೀರಿಸಿದ್ರೆ, ಫಸ್ಟು 4 years ಬ್ಯಾಂಕ್ ಅವ್ರು ಏನಂದರೆ, ಸೊ ನಿಮಗೆ ಒಂದು 1 ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದರೆ, ಸೊ ಅವ್ರಿಗೆ ವೆರಿ ಶೋರ್ ಕಟ್ತಾರಾ ಇಲ್ವಾ ಫ್ಯೂಚರಲ್ಲಿ, ಇಲ್ಲ EMI ಅವ್ರಿಗೆ ದೇ ಪ್ಲೇ ವೆರಿ ಸೇಫ್ ಗೇಮ್. ಅದರಲ್ಲಿ ಏನಂತ ಕರೀತಾರೆ ಅಂದರೆ, ಸೊ ಇಟ್ಸ್ ಲೈಕ್ ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಇನ್ನೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಅಂತಲೂ ಇರ್ತದೆ. ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಫಸ್ಟು ನಿಮ್ದು ಏನು ಮಾಡ್ತಾರೆ, ನಿಮ್ಮ ಸಾಲದಲ್ಲಿರುವ ಇಂಟ್ರೆಸ್ಟ್ಗಳನ್ನು ಮೆಜಾರಿಟಿ 90% ಇಂಟ್ರೆಸ್ಟ್ಗೆ ಹೋಗೋ ಥರ ಮಾಡ್ಕೋತಾರೆ. ನೆಕ್ಸ್ಟ್ ಇಯರ್ 80%, ನೆಕ್ಸ್ಟ್ ಇಯರ್ 70%, 60%, ಈ ಥರ ಫಸ್ಟ್ ಅವ್ರಿಗೇನು ಇಂಟ್ರೆಸ್ಟ್ ಸೇರ್ಕೋಬೇಕು. ಬಿಕಾಸ್ ನಿಮ್ಗೆ 1 ಕೋಟಿ 1 ಶಾಟ್ ರಿಲೀಸ್ ಮಾಡಿದ್ದಾರೆ ಅಂದರೆ, ಆ 1 ಕೋಟಿಗೆ ಅವರು ದೇ ವಾಂಟ್ ಅವ್ರಿಗೂ ಸ್ವಲ್ಪ ದುಡ್ಡು ಸೇರ್ಬೇಕಲ್ಲ ಬ್ಯಾಂಕಿಗೆ, ಬೇಗ ಸೇರಬೇಕು. ನಿಮ್ಗೆ 1 ಕೋಟಿ ಕೊಟ್ಟಿದ್ಮೇಲೆ ಅಟ್ಲೀಸ್ಟ್ ನೆಕ್ಸ್ಟ್ 4 years ಅಲ್ಲಿ ಒಂದು 20-25 ಲಕ್ಷ ಬ್ಯಾಂಕಿಗೆ ಸೇರ್ಬಿಡ್ಬೇಕು. ಅದು ಅವ್ರ ದುಡ್ಡು ಆಗಿರ್ಬೇಕು, ನಮ್ಮ ದುಡ್ಡು ಆಗಿರಬಾರ್ದು. ಬಟ್ ಆ 1 ಕೋಟಿ ಸಾಲ ಹಾಗೆ ಇದ್ದಷ್ಟು, ಸೊ ಈವನ್ ಲೆಟ್ಸೇ ನಾನು ಲೋನ್ ತೊಗೊಂಡೆ, ಫಸ್ಟ್ ಇಯರೇ ಕ್ಲೋಸ್ ಮಾಡಿದೆ. ಸೊ ಬ್ಯಾಂಕಿಗೆ ಲಾಭ ಆಗುತ್ತೆ ಹೊರತು ನನಗೆ ಲಾಭ ಆಗಲ್ಲ, ನನಗೆ ಲಾಸ್ ಆಗುತ್ತೆ. ಸೆಕೆಂಡ್ ಇಯರ್ ಕ್ಲೋಸ್ ಮಾಡಿದೆ, ನನಗೆ ಲಾಸ್ ಆಗುತ್ತೆ, ಬ್ಯಾಂಕಿಗೆ ಲಾಭ ಆಗುತ್ತೆ. ಸೊ ಇವಾಗ ಡೆಫಿನೆಟ್ಲಿ ನಿಮಗೆ ನೀವು ರಿಸೀವಿಂಗ್ ಎಂಡಲ್ಲಿ ಇದ್ದೀರಾ, ಅವ್ರು ಕೊಡೋರು ಅವರು. ಸೊ ಡೆಫಿನೆಟ್ಲಿ ಅವ್ರು ಹೇಳಿದ್ದೇ ರೂಲ್ಸ್ ಆಗಿರುತ್ತೆ. ಸೊ ಇದು ರೂಲ್ಸ್ಗಳನ್ನು ಬ್ಯಾಂಕ್ಗಳು ಮಾಡ್ಕೊಂಡಿರ್ತಾರೆ, ಬಿಕಾಸ್ ಅವರು ಸೇಫ್ ಗೇಮ್ ಆಗಿಡಬೇಕಾಗುತ್ತೆ. ಯಾಕಂದರೆ ನಮಗೆ 1 ಕೋಟಿ ಕೊಟ್ಟಿದ್ದಾರೆ, ಇದೇ ಥರ 1000 ಕೋಟಿ ಕೊಡಬೇಕಾದ್ರೆ, ಸೊ ಡೆಫಿನೆಟ್ಲಿ ಸೇಫ್ ಗೇಮ್ ಪ್ಲ್ಯಾನ್ ಮಾಡೋದು ಬ್ಯಾಂಕ್ ಆಗಿರುತ್ತೆ. ಸೊ ಇದರಲ್ಲಿ ರಿಸ್ಕಲ್ಲಿ ಸಿಕ್ಕಾಕೊಳ್ಳೋದು ಲೋನ್ ತಗೊಳ್ಳೋರು. ಸೊ ಅಂದ್ರೆ ಕೊಡೋದು ನಾನು ವಾಪಸ್ ಅಂದರೆ ನಾನು ಒಂದು ಶಾರ್ಟ್ ಪೇಮೆಂಟಲ್ಲಿ ಮುಗಿಸ್ತೀನಿ ಅಂದರೆ ಅನ್ನೋದಿದ್ರೆ ಯಾವಾಗ ಮಾಡ್ಬೇಕು ಅದನ್ನ? ಸರ್ ಯೂಶಲಿ ನನ್ನ ಪ್ರಕಾರ 1 ಶಾಟ್ ನೀವು ಯಾವತ್ತೂ ಮಾಡಲೇಬಾರ್ದು ಅಂತ ನಾನು ಹೇಳ್ತೀನಿ. 20 ವರ್ಷನೂ ಲೋನ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ 20 ವರ್ಷ ನಿಮಗೆ 9% ಆರ್ 8.5% ಸಿಗ್ತಾ ಇದೆ ಅಂದರೆ, ವಿಚ್ ಈಸ್ ಇನ್ಫ್ಲೇಷನ್ 7.5% ಇದ್ರೂ 8% ನಿಮಗೆ ಸಿಗ್ತಾ ಇದ್ರು ಸ್ಟಿಲ್ ಇಟ್ ಈಸ್ ಓಕೆ ಅಂತ ಹೇಳ್ತೀನಿ. ಸೊ 8-8.5% ನಿಮಗೆ ಇಂಟ್ರೆಸ್ಟ್ಗೆ ಹೋಮ್ ಲೋನ್ ಸಿಗ್ತಾ ಇದೆ, ಅದು ನಿಮ್ಮ ಅದೃಷ್ಟ. ಅದನ್ನು ಯಾವ ಕಾರಣಕ್ಕೂ ಕ್ಲೋಸ್ ಮಾಡಬೇಡಿ. ಸೊ ಯಾಕೆ ಕ್ಲೋಸ್ ಮಾಡಬಾರ್ದು ಅಂತ ನಾನು ಆನ್ಸರ್ ಹೇಳ್ತೀನಿ, ಸೊಲ್ಯೂಷನ್ ಸಹ ಕೊಡ್ತೀನಿ. ಜಸ್ಟ್ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಏನಕ್ಕೆ ಮಾಡಬಾರ್ದು, ದೆರ್ ಇಸ್ ಅ ಸ್ಟ್ರಾಂಗ್ ರೀಸನ್. ಸೊ ಅದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ಹೋಮ್ ಲೋನ್ನ ನೀವು ತೀರಿಸ್ತಾನೇ ಇರಿ, ಬಟ್ ಅದೇ ದುಡ್ಡನ್ನು
ಹೋಮ್ ಲೋನ್ನ ತೀರಿಸ್ತಾ ಇರಿ. ಲೆಟ್ಸ್ ನಿಮ್ಮ ಹತ್ರ ದುಡ್ಡಿದೆ, ನೀವು ಹೇಳಿದ್ರಲ್ಲ 1 ಶಾಟ್ ತೀರಿಸೋದಷ್ಟು ದುಡ್ಡು ಬಂದಿದೆ ನಿಮ್ಮ ಹತ್ರ, 1 ಕೋಟಿ ಬಂದಿದೆ. ಆ 1 ಕೋಟಿನ ದುಡಿಸಿ 10 ಕೋಟಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ ಓಕೆ ಓಕೆ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ Yes. ಸರ್. ಇನ್ನೊಂದು ಜಸ್ಟಿಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಾನು ರೀಸೆಂಟ್ಲಿ ಪುಷ್ಪ 2 ಮೂವಿ ನಾನು ಸಹ ಹೋಗಿ ನೋಡ್ಕೊ ಬಂದೆ. ಸೊ ಮೂವಿಗಿಂತ ನಾನು ಆ ಕಾಂಟ್ರವರ್ಸಿಗಳ ಬಗ್ಗೆ ಸ್ವಲ್ಪ ನೋಡಿದೆ, ಎಲ್ಲಿ ಟ್ವಿಟರಲ್ಲಿ ನೋಡಿದೆ. ಸೊ ಅಲ್ಲಿ ಒಬ್ಬ ಬರ್ದಿದ್ದ, ಏನು ಬರ್ದಿದ್ದ, ಅಲ್ಲು ಅರ್ಜುನ್ ಅರೆಸ್ಟ್ ಆದರು, ಜೊತೆಗೆ ಇಯರಿಂಗ್ ಸೇಮ್ ಡೇ ಆಯಿತು, ಸೇಮ್ ಡೇ ಬೇಲ್ ಬಂತು. ಜಸ್ಟಿಸ್ ಈಸ್ ಸ್ಲೋ ಅಂತ ತುಂಬ ಕಡೆ ಹೇಳ್ತಾ ಇರ್ತಾರೆ. ಜಸ್ಟಿಸ್ ತುಂಬ ಸ್ಲೋ ಅಂತಾರೆ. ಜಸ್ಟಿಸು ಸ್ಲೋ ಅಲ್ಲ, ನಾವು ಬಡವರಾಗಿದ್ದೀವಿ, ಅದಕ್ಕೆ ಜಸ್ಟಿಸ್ ನಮಗೆ ಸ್ಲೋ ಆಗಿ ಸಿಗ್ತಾ ಇದೆ. ಜಸ್ಟಿಸ್ ಇಸ್ ನಾಟ್ ಸ್ಲೋ, ಯು ಆರ್ ಪುವರ್ ಅಂತ. ಸೊ ಹಾಗೆ ಶ್ರೀಮಂತರಿಗೆ ತುಂಬ ಬೇಗ ನ್ಯಾಯ ಸಿಗುತ್ತೆ, ಬಡವ್ರಿಗೆ ತುಂಬ ಲೇಟಾಗಿ ಸಿಗುತ್ತೆ, ನಿಧಾನಕ್ಕೆ ಸಿಗುತ್ತೆ. ಬಟ್ ಅಷ್ಟಲ್ಲಿ ನಮ್ಮ ಜೀವನ ತುಂಬ ಸಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ನಾವು ಶ್ರೀಮಂತರಾಗೋದು ತುಂಬ ಅವಶ್ಯಕತೆ ಇರುತ್ತೆ. ಶ್ರೀಮಂತರಾಗಬೇಕಂದ್ರೆ ಏನು, ಮೈಂಡ್ ಸೆಟ್. ಆ್ಯಂಡ್ ಇನ್ನೊಂದು ನಾನು ಕೇಳಿದೆ, ಜನ ಒಳ್ಳೆಯವ್ರನ್ನ ಯಾವತ್ತೂ ಫಾಲೋ ಮಾಡಲ್ಲ, ಕೆಟ್ಟವ್ರನ್ನೂ ಫಾಲೋ ಮಾಡಲ್ಲ, ಬುದ್ಧಿವಂತರನ್ನ ಮಾತ್ರ ಫಾಲೋ ಮಾಡ್ತಾರೆ. ಸೊ ನೀವು ಬುದ್ಧಿವಂತರಾಗಿದ್ರೆ ನಿಮ್ಮನ್ನ 1000 ಜನ, ಕೋಟ್ಯಾಂತರ ಜನ ಫಾಲೋ ಮಾಡ್ತಾರೆ. ನೀವು ಒಳ್ಳೆಯವರು ಅಂತ ನೀವು ನೇಮ್ ಪ್ಲೇಟ್ ಅಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರು ಜನ ಫಾಲೋ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಕೆಟ್ಟದ್ದು ಮಾಡಿದ್ರು ಫಾಲೋ ಮಾಡಲ್ಲ, ಓನ್ಲಿ ಬುದ್ಧಿವಂತರನ್ನ ಫಾಲೋ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಅದಕ್ಕೆ ನೀವೇ ಸಾಕ್ಷಿ. ಆ್ಯಂಡ್ ಸರ್ನು ಸಹ ತುಂಬ ಜನ ಫಾಲೋ ಮಾಡ್ತಾರೆ, ಬಿಕಾಸ್ ಸರ್ ನಾಲೆಜಿಂದ. ಎಸ್, ಐ ಡೋಂಟ್ ನೋ, ಬಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.